ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಮಾತಾಡುವಂಥ ಸಂದರ್ಭದಲ್ಲಿ ನನಗೇನು ಉತ್ತರ ಕೊಡಬೇಕೋ ಅದು ಗೃಹ ಸಚಿವರು ಇದ್ದಾರೆ, ಅವರು ಉತ್ತರ ಕೊಡ್ತಾರೆ. ಇಲ್ಲೋ ಅಂತ ಹೇಳಿದ್ರೆ ಹಿಂದೆ ಇರೋ ಮಂತ್ರಿಗಳು ಕೊಡ್ಬೋದು. ಈಗ ಎಲ್ಲರೂ ಎದ್ದು ಪ್ರತಿಯೊಂದಕ್ಕೂ ನನಗೆ ಉತ್ತರ ಕೊಡ್ತಾ ಇದ್ರೆ ನಾನು ಅವಾಗಿಂದ ಅರ್ಧ ಗಂಟೆಯಿಂದ ಏನು ಮಾತಾಡೋಕ್ಕೆ ಆಗಿಲ್ಲ. ಎಲ್ಲ ಅವರೇ ಮಾತಾಡ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ನಾನು ಏನು ಮಾತಾಡೋಕ್ಕೆ ಆಗಿಲ್ಲ. ನನಗೆ ಹಕ್ಕಿದೆ ಮಾತಾಡೋಕ್ಕೆ. ನಾನು ಟೀಕೆ ಮಾಡೋಕ್ಕೆ ಇರೋದು. ನಾನು ಇಂದ ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು, ಮಣ್ಣೆ ಮಾಡಿದ್ರು ಗವರ್ನರ್ ಸ್ಪೀಚ್ನ. ಬಿಜೆಪಿನ ಟೀಕೆ ಮಾಡಿದ್ರು. ನಾವ್ಯಾರು ತೊಂದರೆನೇ ಕೊಡ್ಲಿಲ್ಲ ಅವ್ರಿಗೆ. ಗದ್ವೆಲ್ಲರೂ ಮಾತಾಡಿದ್ರು, ನಾವ್ಯಾರು ಅವ್ರಿಗೆ ತೊಂದರೆನೇ ಕೊಡ್ಲಿಲ್ಲ. ಅವ್ರು ಹೇಳಿದಾಗ ನಾವೆಲ್ಲ ಸೈಲೆಂಟ್ ಆಗಿದ್ದೀರಿ. ನಂದೇನಾದ್ರೂ ಪದ ಬಳಕೆ ಮಾಡುವಾಗ ಯಾವ್ದಾದ್ರೂ ಈ ಕಾನೂನ ಅವಕಾಶದಲ್ಲಿ ಇಲ್ದಂತ ಪದ ಬಳಕೆ ಮಾಡಿದ್ರೆ ನೀವೇನ ಹೇಳಿ, ಅಸಂಸದೀಯ. ಹಂಗೇನೂ ಇಲ್ಲ. ನಾನು ಮಾತಾಡುವಾಗ ಕೇಳಿಸ್ಕೊಳ್ಳಿ. ನಿಮ್ಗೆ ನನಗಿಂತ ಕಠಿಣವಾಗಿ ನೀವು ಟೀಕೆ ಮಾಡಿದೆ ನಂದಾದ್ಮೇಲೆ. ನಿಮ್ಗೆ ಎಷ್ಟು ಕಠಿಣ ಆಗ್ತೈತೋ ಬಿಜೆಪಿ ಮೇಲೆ ಅಷ್ಟು ಟೀಕೆ ಮಾಡಿ. ನಮ್ದೇನ ಅಬ್ಜೆಕ್ಷನ್ ಇಲ್ಲ. ನಾವು ವಿರೋಧ ಪಕ್ಷ ನಾಯಕನಾಗಿ ಹೊಗಳಕ್ಕೆ ನಾವು ಬಂದಿಲ್ಲ. ಇಲ್ಲಿ ಟೀಕೆ ಮಾಡಕ್ಕೆ ಬಂದಿರೋದು. ಟೀಕೆ ಮಾಡೋದಕ್ಕೆ ವಿರೋಧ ಪಕ್ಷ ಅಂತ ಹೇಳಿರೋದು. ಅದನ್ನೇ ವಿರೋಧ ಪಕ್ಷ ಅನ್ನೋದು. ಹೊಗಳಕ್ ಬಂದಿದ್ರೆ ಅಲ್ಲಿ ಕೂತ್ಕೊಂತ ಇದ್ರಿ. ಈಗ ಹೊಗಳಕ್ಕಲ್ಲ ನಾವು ಬಂದಿರೋದು. ಅದರಿಂದ ದಯವಿಟ್ಟು ಈಲ್ಡ್ ಆಗಲ್ಲ. ದಯವಿಟ್ಟು ಯಾರು ಮಾತಾಡಿ. ವಿರೋಧ ಪಕ್ಷ ಅಂತ ಬೇಡ, ನಾವು ಪ್ರತಿಪಕ್ಷ ಅಂತ ಮಾಡುವ. ವಿರೋಧ ಪಕ್ಷ ಬೇಡ, ಪ್ರತಿಪಕ್ಷ ಅಂತ ಮಾಡುವ. ಇಲ್ಲ, ವಿರೋಧ ಪಕ್ಷ ನಾಯಕ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು. ಪ್ರತಿಪಕ್ಷ ನಾಯಕರು ಇಲ್ಲದಿದ್ರೆ ಮೆಜಾರಿಟಿ ಅಂಡ್ ಮೈನಾರಿಟಿ. ನಿಮ್ ಪರ ಬಂದ್ಬಿಡ್ತೀವಿ ಮೈನಾರಿಟಿ ಅಂದ್ರೆ. ಮೆಜಾರಿಟಿ ಅಲ್ಲ, ಮೈನಾರಿಟಿ ಆಗಿ ಒಪ್ಕೊಳ್ಳೋದು ಸ್ವಾಗತ. ಹೆಸರಲ್ಲಿ ಸಮಸ್ಯೆ ಇರ್ತದೆ. ಹೆಸರಿನಲ್ಲಿ ಸಮಸ್ಯೆ ಇದ್ದರೆ ಹೆಸರು ಬದಲಾವಣೆ ಮಾಡುವ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಮಾತಾಡುವಂಥ ಸಂದರ್ಭದಲ್ಲಿ ನನಗೇನು ಉತ್ತರ ಕೊಡಬೇಕೋ ಅದು ಗೃಹ ಸಚಿವರು ಇದ್ದಾರೆ, ಅವರು ಉತ್ತರ ಕೊಡ್ತಾರೆ. ಇಲ್ಲೋ ಅಂತ ಹೇಳಿದ್ರೆ ಹಿಂದೆ ಇರೋ ಮಂತ್ರಿಗಳು ಕೊಡ್ಬೋದು. ಈಗ ಎಲ್ಲರೂ ಎದ್ದು ಪ್ರತಿಯೊಂದಕ್ಕೂ ನನಗೆ ಉತ್ತರ ಕೊಡ್ತಾ ಇದ್ರೆ ನಾನು ಅವಾಗಿಂದ ಅರ್ಧ ಗಂಟೆಯಿಂದ ಏನು ಮಾತಾಡೋಕ್ಕೆ ಆಗಿಲ್ಲ. ಎಲ್ಲ ಅವರೇ ಮಾತಾಡ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ನಾನು ಏನು ಮಾತಾಡೋಕ್ಕೆ ಆಗಿಲ್ಲ. ನನಗೆ ಹಕ್ಕಿದೆ ಮಾತಾಡೋಕ್ಕೆ. ನಾನು ಟೀಕೆ ಮಾಡೋಕ್ಕೆ ಇರೋದು. ನಾನು ಇಂದ ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು, ಮಣ್ಣೆ ಮಾಡಿದ್ರು ಗವರ್ನರ್ ಸ್ಪೀಚ್ನ. ಬಿಜೆಪಿನ ಟೀಕೆ ಮಾಡಿದ್ರು. ನಾವ್ಯಾರು ತೊಂದರೆನೇ ಕೊಡ್ಲಿಲ್ಲ ಅವ್ರಿಗೆ. ಗದ್ವೆಲ್ಲರೂ ಮಾತಾಡಿದ್ರು, ನಾವ್ಯಾರು ಅವ್ರಿಗೆ ತೊಂದರೆನೇ ಕೊಡ್ಲಿಲ್ಲ. ಅವ್ರು ಹೇಳಿದಾಗ ನಾವೆಲ್ಲ ಸೈಲೆಂಟ್ ಆಗಿದ್ದೀರಿ. ನಂದೇನಾದ್ರೂ ಪದ ಬಳಕೆ ಮಾಡುವಾಗ ಯಾವ್ದಾದ್ರೂ ಈ ಕಾನೂನ ಅವಕಾಶದಲ್ಲಿ ಇಲ್ದಂತ ಪದ ಬಳಕೆ ಮಾಡಿದ್ರೆ ನೀವೇನ ಹೇಳಿ, ಅಸಂಸದೀಯ. ಹಂಗೇನೂ ಇಲ್ಲ. ನಾನು ಮಾತಾಡುವಾಗ ಕೇಳಿಸ್ಕೊಳ್ಳಿ. ನಿಮ್ಗೆ ನನಗಿಂತ ಕಠಿಣವಾಗಿ ನೀವು ಟೀಕೆ ಮಾಡಿದೆ ನಂದಾದ್ಮೇಲೆ. ನಿಮ್ಗೆ ಎಷ್ಟು ಕಠಿಣ ಆಗ್ತೈತೋ ಬಿಜೆಪಿ ಮೇಲೆ ಅಷ್ಟು ಟೀಕೆ ಮಾಡಿ. ನಮ್ದೇನ ಅಬ್ಜೆಕ್ಷನ್ ಇಲ್ಲ. ನಾವು ವಿರೋಧ ಪಕ್ಷ ನಾಯಕನಾಗಿ ಹೊಗಳಕ್ಕೆ ನಾವು ಬಂದಿಲ್ಲ. ಇಲ್ಲಿ ಟೀಕೆ ಮಾಡಕ್ಕೆ ಬಂದಿರೋದು. ಟೀಕೆ ಮಾಡೋದಕ್ಕೆ ವಿರೋಧ ಪಕ್ಷ ಅಂತ ಹೇಳಿರೋದು. ಅದನ್ನೇ ವಿರೋಧ ಪಕ್ಷ ಅನ್ನೋದು. ಹೊಗಳಕ್ ಬಂದಿದ್ರೆ ಅಲ್ಲಿ ಕೂತ್ಕೊಂತ ಇದ್ರಿ. ಈಗ ಹೊಗಳಕ್ಕಲ್ಲ ನಾವು ಬಂದಿರೋದು. ಅದರಿಂದ ದಯವಿಟ್ಟು ಈಲ್ಡ್ ಆಗಲ್ಲ. ದಯವಿಟ್ಟು ಯಾರು ಮಾತಾಡಿ. ಈಗ ವಿರೋಧ ಪಕ್ಷ ಅಂತ ಬೇಡ, ನಾವು ಪ್ರತಿಪಕ್ಷ ಅಂತ ಮಾಡುವ. ವಿರೋಧ ಪಕ್ಷ ಬೇಡ, ಪ್ರತಿಪಕ್ಷ ಅಂತ ಮಾಡುವ. ಇಲ್ಲ, ವಿರೋಧ ಪಕ್ಷ ನಾಯಕ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು. ಪ್ರತಿಪಕ್ಷ ನಾಯಕರು ಇಲ್ಲದಿದ್ರೆ ಮೆಜಾರಿಟಿ ಅಂಡ್ ಮೈನಾರಿಟಿ. ನಿಮ್ ಪರ ಬಂದ್ಬಿಡ್ತೀವಿ ಮೈನಾರಿಟಿ ಅಂದ್ರೆ. ಮೆಜಾರಿಟಿ ಅಲ್ಲ, ಮೈನಾರಿಟಿ ಆಗಿ ಒಪ್ಕೊಳ್ಳೋದು ಸ್ವಾಗತ. ಹೆಸರಲ್ಲಿ ಸಮಸ್ಯೆ ಇರ್ತದೆ. ಹೆಸರಿನಲ್ಲಿ ಸಮಸ್ಯೆ ಇದ್ದರೆ ಹೆಸರು ಬದಲಾವಣೆ ಮಾಡುವ. ಈಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.